ಆರೋಪಿಗಳನ್ನ ಕಳಂಕಿತರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳೋದ್ರ ಮುಖಾಂತರ ರಾಜ್ಯದ ಸಚಿವ ಸಂಪುಟದ ಘನತೆಗೆ ಬಹಳ ದೊಡ್ಡ ಪ್ರಮಾಣದ ಅಗೌರವವನ್ನು ತೋರಿಸುವಂತ ಕೆಲಸವನ್ನ ಕಾಂಗ್ರೆಸ್ ಇವತ್ತು ಮಾಡಿದೆ. ಸಿಬಿಐ ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ನೇರವಾಗಿ ನಾಗೇಂದ್ರ ಅವರ ಹೆಸರಿದ್ರೂ ಕೂಡ ನಾಗೇಂದ್ರ ಅವರನ್ನ ಯಾಕೆ ಸಚಿವ ಸಂಪುಟಕ್ಕೆ ಮತ್ತೆ ತೆಗೆದುಕೊಂಡ್ರು? ಈ ಹಿಂದೆ ಸದನದಲ್ಲೇ ಸ್ವತಃ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು. 89 ಕೋಟಿ ರೂಪಾಯಿ ಹಗರಣ ಆಗಿದೆ. ವಾಲ್ಮೀಕಿ ನಿಗಮದಿಂದ 600ಕ್ಕೂ ಹೆಚ್ಚು ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಅವರೇ ಒಪ್ಕೊಂಡಿದ್ರು. ಈ ವರ್ಗಾವಣೆಯಲ್ಲಿ ನೇರ ಪಾತ್ರ ನಾಗೇಂದ್ರ ಅನ್ನುವಂಥದ್ದು ತನಿಖೆಯಲ್ಲಿ ಸ್ಪಷ್ಟ ಆಗಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬಳ್ಳಾರಿಯ ಚುನಾವಣೆಗೆ ಈ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಆರೋಪ ಇತ್ತು. ನಾವು ಅವತ್ತು ಹೇಳಿದ್ದೇನು, ಬಳ್ಳಾರಿ ಚುನಾವಣೆಗೆ ಹಣ ಬಳಕೆ ಆಗಿದೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಸರ್ಕಾರದ ದುಡ್ಡು ಹಣ ವರ್ಗಾವಣೆ ಆಗಿದೆ, ಇದರಲ್ಲಿ ನೇರವಾಗಿ ನಾಗೇಂದ್ರ ಪಾತ್ರ ಇದೆ ಎನ್ನುವಂತ ಮಾತನ್ನು ಮತ್ತೆ ಹೇಳಿದ್ವಿ. ಇವತ್ತು ತನಿಖೆಯನ್ನು ಮುಂದುವರಿತಿದ್ದಂತೆ ನಾಗೇಂದ್ರ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ಹೆಸರನ್ನ ಹೇಳ್ಬಿಡ್ತಾರೆ ಎನ್ನುವಂತ ಭಯದಿಂದ ಬ್ಲಾಕ್ ಮೇಲಿಗೆ ಒಳಗಾದಂತ ಹೈಕಮಾಂಡ್ ಇವತ್ತು ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಗರಣ ಮಾಡಿದಂತ ವ್ಯಕ್ತಿಯನ್ನ 2 ತಿಂಗಳೊಳಗೆ 3 ತಿಂಗಳೊಳಗೆ ಕಾಂಗ್ರೆಸ್ಸೇ ಕ್ಲೀನ್ ಚೀಟ್ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ರಾಜ್ಯ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತು ನಾವು ವಿರೋಧ ಪಕ್ಷವಾಗಿ ಒಬ್ಬ ಕಳಂಕಿತ ಸಚಿವರಿಂದ ಯಾವುದೇ ಉತ್ತರವನ್ನ ತೆಗೆದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಈ ಸಚಿವರನ್ನ ಇಟ್ಕೊಂಡು ನೀವು ವಾಲ್ಮೀಕಿ ನಿಗಮದ ಬಗ್ಗೆ ಸಚಿವ ಸಂಪುಟದಲ್ಲಿ ಏನ್ ಚರ್ಚೆ ಮಾಡ್ತೀರಿ? ಆರೋಪಿತರನ್ನ, ಕಳಂಕಿತರನ್ನ, ಯಾರು ಇದರಲ್ಲಿ ಭ್ರಷ್ಟಾಚಾರವನ್ನು ಮಾಡಿದರೆ ಅಂತವ್ರನ್ನ ಇಟ್ಟುಕೊಂಡು ವಾಲ್ಮೀಕಿ ನಿಗಮದ ಬಗ್ಗೆ ಅಥವಾ ಆ ಇಲಾಖೆಯ ಬಗ್ಗೆ, ಎಸ್ ಟಿ ನಿಗಮದ ಬಗ್ಗೆ ನೀವು ಚರ್ಚೆಯನ್ನು ಮಾಡ್ತೀರಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹಣವನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಮಾಡಿದಂತ ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದಂತ ವ್ಯಕ್ತಿಯನ್ನ ಮತ್ತೆ ಸಚಿವ ಸಂಪುಟಕ್ಕೆ ನೀವು ಸೇರಿಸ್ಕೊಳ್ತೀರಿ ಅಂತಾದ್ರೆ ಎಲ್ಲೋ ಒಂದು ಕಡೆ ಇದರಲ್ಲಿ ಬ್ಲಾಕ್ ಮೇಲ್ ದೊಡ್ಡ ಪ್ರಮಾಣದಲ್ಲಿ ಇದಾಗಿದೆ. ಸೇರಿಸ್ಕೊಳ್ಳಿಲ್ಲ ಅಂತಾದ್ರೆ ಹೈಕಮಾಂಡಿನ ಹೆಸರನ್ನ ಹೇಳ್ಬಿಡ್ತಾರೆ, ಯಾರ್ಯಾರು ನನ್ನಿಂದ ಹಣ ತೆಗೆದುಕೊಂಡಿದ್ದಾರೆ ಎನ್ನುವಂತ ಬಹಿರಂಗ ಆಗ್ಬಿಡುತ್ತೆ ಎನ್ನುವಂತ ಭಯದಿಂದ ಅವರನ್ನ ಸಚಿವ ಸಂಪುಟದ ಒಳಗೆ ತೆಗೆದುಕೊಂಡಿದ್ದಾರೆ ಎನ್ನುವಂತಿದೆ. ನಾವು ವಿಧಾನಸಭೆಯ ಒಳಗೆ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಅವ್ರು ರಾಜೀನಾಮೆ ಕೊಡುವ ತನಕ ಕರ್ನಾಟಕದಲ್ಲಿ ಬಿಜೆಪಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ನಿಶ್ಚಯ ಮಾಡಿದೆ. ಈ ಹಿಂದೆ ಅವ್ರು ರಾಜೀನಾಮೆ ಕೊಟ್ಟಿದ್ದೆ ತಾನು ಭ್ರಷ್ಟಾಚಾರ ಮಾಡಿದ್ದೀನಿ ಅಂತ. ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದು 89 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ. ಈಗ ಏಕಾಏಕಿ ಅವ್ರನ್ನ ತಗೊಂಡ್ಬಿಟ್ಟಿದ್ದೀರಿ ಅಂತಂದ್ರೆ ಇದರ ಹಿಂದೆ ಎರಡನೇದು, ಪ್ರಮಾಣ ವಚನ ಸ್ವೀಕಾರ ಆಗಿ 1 ವಾರ ಕಳೆದರೂ ಕೂಡ ಖಾತೆ ಹಂಚಿಕೆ ಆಗೋದಿಲ್ಲ. ಇವತ್ತು ಖಾತೆ ಇಲ್ಲದಂತ ಒಂದು ರಾಜ್ಯದ ಆಡಳಿತ ನಡೀತಾ ಇದೆ. ಗತಿಗೋತ್ರ ಇಲ್ಲದಂತ ಸರ್ಕಾರ ಇದು. ಈ ಸರ್ಕಾರದಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆ ಬರಗಾಲ, ಇನ್ನೊಂದು ಕಡೆ ಪ್ರಾಕೃತಿಕ ವಿಕೋಪ ಹೊಂದಿದೆ ಬಿಟ್ರೆ ಕಾಟಾಚಾರಕ್ಕೋಸ್ಕರ ಖಾತೆ ರಹಿತ ಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ಸರ್ಕಾರಿ ಕಾರ್ನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ಅಧಿಕಾರ ಅವ್ರ ನಡುವೆ ಇವತ್ತಿಲ್ಲ. ಇಂಥ ಗತಿಗೋತ್ರ ಇಲ್ಲದಂತ ಸರ್ಕಾರವನ್ನ ಕರ್ನಾಟಕ ಯಾವತ್ತೂ ನಾವು ಕೂಡ ಕಾಣಲಿಲ್ಲ. ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ತನ್ನ ಆಡಳಿತದಲ್ಲಿ ಹಿಡಿತವನ್ನ ಕಳ್ಕೊಂಡಿರೋದು ಇದರಲ್ಲಿ ಸ್ಪಷ್ಟ. ಆರಂಭದಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ 2 ತಿಂಗಳ ಬೇಕಾಯ್ತು ಅವ್ರಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ಲಿಕ್ಕೆ. ಈಗ ಹಂಚಿಕೆ ಮಾಡ್ಕೊಳ್ಳಿಕ್ ಆಗಲ್ಲ. ಸಂಪೂರ್ಣವಾಗಿ ತನ್ನ ಆಡಳಿತದಲ್ಲಿ ಹಿಡಿತವನ್ನ ಕಳ್ಕೊಂಡಂತ ಒಬ್ಬ ಮುಖ್ಯಮಂತ್ರಿ ನೋಡಿದಿವಿ. ಸಿದ್ದರಾಮಯ್ಯ ಒಬ್ಬ ಅಸಹಾಯಕ ಮುಖ್ಯಮಂತ್ರಿ ಆಗಿದ್ರು. ಡಿ.ಕೆ. ಶಿವಕುಮಾರ್ ಅವರು ಹಿಡಿತ ಇಲ್ಲದಂತ ಆಡಳಿತವನ್ನ ಕಳೆದ 2 ತಿಂಗಳಿಂದ ಇವತ್ತು ನಡೆಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾವು ಒಬ್ಬ ಮುಖ್ಯಮಂತ್ರಿಯಿಂದ ನಿರೀಕ್ಷೆ ಮಾಡಿದ್ವಿ, ನಿಮ್ಮ ಗೃಹ ಕಚೇರಿನಲ್ಲಿ ವಿಧಾನಸೌಧ 3ನೇ ಮಾಡಿನಲ್ಲಿ ನೀವು ಇಲಾಖಾವಾರು ಸಭೆಗಳನ್ನ ಮಾಡ್ತೀರಿ ಎನ್ನುವಂತ ನಿರೀಕ್ಷೆಯನ್ನ ನಾವು ಇಟ್ಕೊಂಡಿದ್ವಿ. ನೀವು ಇಲಾಖಾವಾರು ಸಭೆಯನ್ನ ಮಾಡೋದನ್ನ ಬಿಟ್ಟು ಶಾಸಕರ ಮನೆಗೆ ದಿನ ಬೆಳಿಗ್ಗೆ ಮಧ್ಯಾಹ್ನ ಹೋಗುವಂತ ಒಂದು ದಯನೀಯ ಪರಿಸ್ಥಿತಿ ಮುಖ್ಯಮಂತ್ರಿಗೆ ಬಂದಿರುವಂತದ್ದು ಕರ್ನಾಟಕದ ದುರ್ದೈವ. ಇನ್ನಾದ್ರೂ ಕೂಡ ಸರ್ಕಾರ ತನ್ನ ಆಡಳಿತದಲ್ಲಿ ಬಿಗಿಯನ್ನ ತೆಗೆದುಕೊಳ್ಳಿ. ಒಂದು ಒಳ್ಳೆಯ ಜನ ಕಲ್ಯಾಣದ ಆಡಳಿತವನ್ನ ಕರ್ನಾಟಕದ ಜನ ನಿರೀಕ್ಷೆ ಮಾಡೋದನ್ನ ಬಿಟ್ಟಿದ್ದಾರೆ. 28ರ ತನಕ ಇದೇ ರೀತಿಯಾದಂತ ಆಡಳಿತ ಮುಂದುವರಿಯುತ್ತೆ. ಇದನ್ನ ಜನ ಸಹಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ ಅಷ್ಟೇ. ಸರ್, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಮುಖ್ಯಮಂತ್ರಿ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಬಂದಾಗ ನಿಮ್ದು ಸಚಿವ ಸಂಪುಟ ಎಲ್ಲ ಯಾರಲ್ಲ ಮುಖ್ಯಮಂತ್ರಿಗಳು ಒಬ್ಬರೇ ಪ್ರವಾಸ ಮಾಡಿದ್ರು. ಅದನ್ನ ಹೌದು, ಅವರು ನೋಡಿ, ಮುಖ್ಯಮಂತ್ರಿ ಅವತ್ತು ಪ್ರವಾಹ ಬಂದಾಗ ಮುಖ್ಯಮಂತ್ರಿಗಳು 1 ದಿನ ಮನೆಯಲ್ಲಿ ಕೂತ್ಕೊಳ್ಳದೆ ಪ್ರವಾಸವನ್ನು ಮಾಡಿದ್ರು. ಪ್ರವಾಸ ಮಾತ್ರ ಮಾಡಿದ್ದಲ್ಲ, ನಿರ್ಣಯಗಳನ್ನು ತೆಗೆದುಕೊಂಡಿದ್ರು, ಆದೇಶಗಳನ್ನು ಮಾಡಿದ್ರು. ಯಾರು ಪ್ರಾಕೃತಿಕ ವಿಕೋಪದಲ್ಲಿ ನಷ್ಟ ಅನುಭವಿಸಿದ್ರು ಅಂತವರಿಗೆ
ತುರ್ತು ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು. ಈಗ ಹೇಳಿ 2 ತಿಂಗಳಿನಲ್ಲಿ ಬರಗಾಲಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಸರ್ಕಾರ ಹೇಳಿ, ಪ್ರಾಕೃತಿಕ ವಿಕೋಪಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅಂತ ಹೇಳಿ. ಒಂದು ಜಿಲ್ಲೆನಲ್ಲಿ ಪ್ರಾಕೃತಿಕ ವಿಕೋಪಕ್ಕೆ ಹಣ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಕಾಲಹರಣ ಮಾಡಿ ಒಂದು ರೀತಿ ಖಾತೆ ರಹಿತ ಇಲ್ಲದಂತ ಸಚಿವರುಗಳು ಪ್ರವಾಸ ಮಾಡಿದ್ರೆ ಏನ್ ಪ್ರಯೋಜನ? ಇದರಿಂದ ನಿರರ್ಥಕ ಬಿಟ್ರೆ, ಸರ್ಕಾರದ ಹಣವೇ ಇದರಲ್ಲಿ ನಿರರ್ಥಕ, ಅವ್ರದ್ದು TADA ಕೊಡದೆ ಒಂದು ನಿರರ್ಥಕ ಆಗಿದೆ ಬಿಟ್ರೆ, ಇದರಿಂದ ಬರಗಾಲ ಪೀಡಿತರಿಗೆ, ಪ್ರಾಕೃತಿಕ ವಿಕೋಪ ಪೀಡಿತರಿಗೆ ಯಾವುದೇ ರೀತಿಯಾದಂತ ಲಾಭ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.